ಯಾರೋ ಕೆಲವರು ಅದನ್ನು ಹಿನ್ನಡೆ ಅನ್ನಬಹುದು, ಆದರೆ ಎಲ್ಲರೂ ಅದನ್ನು ಹಾಗೆ ಹೋಗ್ತಾ ಇಲ್ಲ. ಆಸೆ ಆಮಿಷಗಳಿಗೆ ಒಳಗಾಗಿ ಸಹಜವಾಗಿ ಬಡತನ ಇರುವಲ್ಲಿ ಆಸೆ ಆಮಿಷಗಳಿಗೆ ಒಳಗಾಗಿ ಪ್ರತಿಪಕ್ಷವನ್ನು ಗೆಲ್ಲಿಸಿದ್ದಾರಷ್ಟೇ ಹೊರತಾಗಿ ಇದರಿಂದಾಗಿ ಅದು ಧಾರ್ಮಿಕ ನಂಬಗಳಿಗೆ ಹೊಡೆತ ಅಂತ ಭಾವಿಸುವ ಹಾಗೆ. ವಿಪಕ್ಷಗಳು ಹೇಳ್ತಾರೆ, ನೀವು ಎಲ್ಲಿ ಯಾವ ಅಯೋಧ್ಯೆ ನೀವು ಹೆಚ್ಚು ಪ್ರಚಾರ ಕೊಟ್ಟರೆ ಅಲ್ಲಿ ನೀವು ಸೋಲಾಯಿತು ಅಂದರೆ ಜನ ತಿರಸ್ಕರಿಸ್ತಾರೆ, ಅದನ್ನು ರಿಜೆಕ್ಟೆಡ್ ಯು ಅನ್ನುವಂಥ ಒಂದು ಮೋಸ ಮಾಡಿ. ಗಮನಿಸಿ, ಅವ್ರು ಏನು ಹೇಳಿದರು, ಅದನ್ನು ಸೋಲಿಸಿ ನಮ್ಮನ್ನು ಗೆಲ್ಲಿಸಿದರೆ ನಾವು ಇಷ್ಟು ಕೊಡ್ತೇವೆ. ಇದು ಮೋಸ ಹೌದಾ ಅಲ್ಲ? ಕೊಟ್ಟರೆ ಈಗ ಮೋಸದಿಂದ ಒಂದನ್ನು ಕಾರ್ಯ ಸಾಧನೆ ಮಾಡಿದ್ದನ್ನು ಅದೊಂದು ದೊಡ್ಡ ವಿಜಯ, ಅದು ಮತ್ತೊಬ್ಬರಿಗೆ ಒಳಗಿರ್ತಕ್ಕಂಥ ಸೋಲು ಅಂತ ಹೇಗೆ ಭಾವಿಸುವ ಸಾಧ್ಯ? ಮೋಸದಿಂದ ಗೆದ್ದಿದ್ದಾರೆ, ಚುನಾವಣೆ ನಿಜವಾದ ರೀತಿಯಲ್ಲಿ ಗೆದ್ದಿದ್ದಾರೆ. ಖಂಡಿತ ಖಂಡಿತ. ಕರ್ನಾಟಕದಲ್ಲಿ ಯಾರೇ ಆಶ್ವಾಸನೆ ಪಡ್ಬೋದು, ನೀವು ಸರ್ಕಾರ ಬಂದರೆ ಅದನ್ನು ಪೂರ್ಣ ಮಾಡೋದು ಮಾಡದೇ ಇರೋದು ಅದು ಬೇರೆ. ಅದೇ ಹೇಗೆ ಅಲ್ಲಲ್ಲ. ಗಮನಿಸಿ, ಲೋಕದಲ್ಲಿ ಒಬ್ಬರು ಯಾವುದೋ ಒಬ್ಬ ವ್ಯಕ್ತಿ ಸುಳ್ಳು ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ ಅಂತ ಹೇಳಿದರೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಅದು ರಾಜಕೀಯ ಪಕ್ಷಗಳಿಗಾಗುವಾಗ ಮಾತ್ರ ಅದು ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ತಪ್ಪಲ್ಲೋ ಅದು? ಯಾರು ಮಾಡಿದ್ರೆ ಮೋಸ ಆಗಬಹುದು, ರಾಜಕೀಯ ಪಕ್ಷಗಳು ಮಾಡಿದ್ರೆ ಮೋಸ ಅಲ್ಲ. ರಾಜಕೀಯ ಪಕ್ಷಗಳು ಕೂಡ ಭರವಸೆಗಳನ್ನು ಮೋಸ ಅಂತ ಖಂಡಿತ ಪರಿಗಣಿಸಲ್ಲ. ಅದು ತಾವು ಕೊಟ್ಟ ಮಾತನ್ನು ಉಳಿಸಿಕೊಂಡ್ರೆ ಮೋಸ ಆಗಲಿಕ್ಕೆ ಸಾಧ್ಯವೇ? ಸರ್ಕಾರ ರಚನೆ ಆದರೆ ಕೊಡ್ತೀವಿ ಅಂತಿದ್ರು, ಸರ್ಕಾರನೇ ಬಂದಿಲ್ಲ, ಅದು ಕೂಡ ಆಗ್ತದೆ ಅಂತ ಒಂದು ಪ್ರಶ್ನೆ. ಅವರ ಮಾತು ಹೇಗಿತ್ತು ಗಮನಿಸಿದ್ರೆ ನೀವು? ಏನಿತ್ತು? ಸರ್ಕಾರ ರಚನೆ ಆದರೆ ಕೊಡ್ತೇವೆ ಅಂತ ಹೇಳಿದ್ರು, ನಮ್ಮನ್ನು ಗೆಲ್ಲಿಸಿದ್ರೆ ಕೊಡ್ತೇವೆ ಅಂತ ಹೇಳಿದ್ರು. ನಾವು ನೀವು ಯಾಕೆ ಅದ್ರ ಬಗ್ಗೆ ಸುಮ್ಮನೆ ಅಲಸಲ್ಲದ ಮಾತನ್ನು ಅನ್ಬೇಕು.